ಹಲೋ ನಮಸ್ಕಾರ, ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಎಲೆಕ್ಷನ್ ಬಂತು, ಮತ್ತೆ ನಮ್ಮ ಬುಲೆಟು ಫೀಲ್ಡಿಗಿಳಿತು. ಈ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಿಮಗೆ ತುಂಬ ಬಿಸಿ ಇರುವಂಥ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಬೇಕು. ಮೊದಲನೇ ಕ್ಷೇತ್ರ ನಿಮಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಬೇಕು ಅಂತ ಹೇಳಿ. ಏನು ಬೆಂಗಳೂರು ಗ್ರಾಮಾಂತರ? ಬೆಂಗಳೂರು ಗ್ರಾಮಾಂತರದಲ್ಲಿ ಟಗ್ ಆಫ್ ವಾರ್ ನಡೀತಾ ಇರೋದು ಈಗ DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಸೊ ಜನ ಏನು ಹೇಳ್ತಾರೆ, ಯಾವುದನ್ನ ಜನ ನೋಡ್ತಾರೆ, ಪ್ರಧಾನಿ ಯಾರಾಗಬೇಕು ಅಂತಾರೆ, ಗ್ಯಾರಂಟಿಗಳ ವಿಚಾರದಲ್ಲಿ ಹೆಣ್ಮಕ್ಳು ಏನು ಹೇಳ್ತಾರೆ, ಇವೆಲ್ಲವೂ ಕೂಡ ಇವತ್ತಿನ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ಆರಂಭವಾಗ್ತಾ ಇದೆ. ಜನರನ್ನು ಮಾತನಾಡಿಸೋಣ, ಜನರ ಅಭಿಪ್ರಾಯವನ್ನು ಸಂಗ್ರಹಿಸೋಣ, ಯಾರ ಕಡೆಗೆ ಜನರ ಒಲವು ಇದೆ ಅನ್ನೋದನ್ನು ನನ್ನ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಳಗಡೆಗೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಸಾಧ್ಯ ಆದಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಾಡ್ತೀನಿ, ಜನರನ್ನ ಮಾತನಾಡಿಸ್ತೀನಿ. ಬನ್ನಿ. ಸೊ ಮಾಗಡಿಯಲ್ಲಿದ್ದೀವಿ. ಮಾಗಡಿನೂ ಕೂಡ ಇದೆ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುತ್ತೆ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಳಿ. ಯಾರು ಗೆಲ್ತಾರೆ ಈ ಸಲ ಲೋಕಸಭಾ ಕ್ಷೇತ್ರದಲ್ಲಿ? ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಅವರು. ಯಾಕೆ DK ಸುರೇಶ್ ಅವರು? ಏನಕ್ಕೂ ಬೇಡ. ಯಾಕೆ? 2 ಟರ್ಮ್ ಆಗಿದ್ರಲ್ಲ ಈಗ. ಇಲ್ಲ ಮಂಜುನಾಥ್ ಅವರು ಯಾಕೆ ನೋಡ್ತಾ ಇದ್ರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ? ಅವರು ಇವಾಗ ಹೊಸ್ದಾಗಿ ಬಂದವ್ರೆ ಅಂತ ಏನಲ್ಲ, ಆದ್ರೂ ಅವರು ಅಂತ ಫಸ್ಟ್ನೆಸ್ಸಲ್ಲಿ ನಿಂತ್ಕೋತವ್ರಲ್ಲ, ಆದ್ರೂ ಗೆಲ್ಲಿ. ಅದು ಗೆಲ್ಬೇಕು ಅಂತ ಹೇಳಿ. ಗ್ಯಾರಂಟಿಗಳು ವರ್ಕೌಟ್ ಆಗಲ್ವಾ? ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಯಾಕೆ? ತುಂಬಾ ಹೇಳ್ತಾರೆ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಲಾಭ ಆಗಿದೆ. ಹೆಣ್ಮಕ್ಳಿಗೆ ಲಾಭ ಕೊಟ್ಟವ್ರು ನೋಡಪ್ಪ. ನಮ್ಮ ಆಟೋಗಳು ಹೆಂಗೆ ನಿಂತವೆ, ಲಾಭ ಕೊಟ್ಟಿರೋದಕ್ಕೆ ನಿಂತಿರೋದು. ಅದು ಕೋಪ ನಿಮಗೆ? ಹಾಂ ಸರ್ ನಮಸ್ತೆ. ಸರ್ ಯಾರು ಗೆಲ್ತಾರೆ ಈ ಸರ ಬೆಂಗಳೂರು ಗ್ರಾಮಾಂತರದಲ್ಲಿ? DK ಸುರೇಶ್ ಸರ್. DK ಸುರೇಶ್ ಅವರು. ಯಾಕೆಂದರೆ ಹಾಸನದಿಂದ ದೇವೇಗೌಡರು ಇಲ್ಲಿ ಬಂದು ನಿಂತ್ಕೊಂಡು ಪ್ರಧಾನಿ ಆದರು, ಲೋಕಸಭೆಗೆ MP ಆಗಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈಗ ಅವ್ರು ಎಳಿಲೇಬೇಕಾಗಿತ್ತಾ? ಯಾಕೆ ಬೇರೆ ಫ್ಯಾಮಿಲಿಗೆ ಯಾಕೆ ಕೊಡಬಾರ್ದಾಗಿತ್ತು? ಆಯಿತು, ಜನತಾದಳನೇ ನಿಜವಾಗಿ ಜನತಾದಳ ಆಗಿದ್ದರೆ BJPಗೆ ಯಾಕೆ ಕಳಿಸ್ರು? ಅಳಿಯನ್ನ ದಳದಲ್ಲೇ ನಿಲ್ಲಿಸ್ಬೇಕಾಗಿತ್ತು. ಹೆಸರು ಮಾತ್ರ ದೇವೇಗೌಡ ಅಳಿಯ, ಓಟ್ ಮಾತ್ರ BJPದು ಬೇಕು. ಹೆಂಗೆ ಸ್ವಾಮಿ ನ್ಯಾಯ ಇದು? ಅಲ್ಲಿಗೆ ಜನತಾದಳನ ಪೂರ್ತಿ ಮರ್ಜಿ ಮಾಡಿಬಿಡ್ಲಿ ಬಿಡಿ BJPಗೆ ಅಲ್ವರಾ? ಯಾಕೆ ಬೇಡ ಅನ್ಸುತ್ತೆ ಡಾಕ್ಟರ್ ಮಂಜುನಾಥ್ ಅವರು? ಮಂಜುನಾಥ್ ಬೇಡ ಅಂತಲ್ಲ ಸರ್, ಅವ್ರ ಫ್ಯಾಮಿಲಿನ ಕೊಟ್ಟು ಸಾಕಾಗಿದೆ. ಅವರಿಂದ ಮಾಗಡಿ ತಾಲೂಕು ಕೊಡುಗೆ ಏನೂ ಇಲ್ಲ. ಕುಮಾರಸ್ವಾಮಿದಾಗಲಿ ದೇವೇಗೌಡ ಕುಟುಂಬದವರು ಅನ್ನೋದಕ್ಕೆ ಮಾತ್ರ ಹೌದು ಬೇಡ. ಯಾಕೆ ಅವ್ರ ಕುಟುಂಬನೇ ಯಾಕೆ ಬೇಕು? ಇಲ್ಲಿ ಹುಟ್ಟು ಇಲ್ಲಿ ಬೆಳೆದಿರೋರು ಆಗಲಿ ಬಿಡಿ, ಏನು ಒಂದು ಹಳ್ಳಿಗೂ ಯಾರು ಆಗ್ಬೇಕು ದೇಶದಲ್ಲಿ ಪ್ರಧಾನಿ? ಸರ್ ಪ್ರಧಾನಿ ಯಾರನ್ನಾಗಲಿ ಆ ವಿಷಯ ಬೇರೆ. ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ಬೇಕು, ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ. ಆಗ್ಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು? ನಮಗೆ ಹೊಸಬರು ಬಂದರೆ ಚೆನ್ನಾಗಿರುತ್ತೆ ಸರ್. DK ಸುರೇಶ್ ಅವರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಅಂತ ಅನಿಸಿದ್ದಾರೆ. ಮಂಜುನಾಥ್ ಬಂದರೂ ಚೆನ್ನಾಗಿರ್ತದೆ. ಯಾಕೆ? ಯಾಕೆ ಅಂದರೆ ಇಲ್ಲಿ ಕೆಲಸಗಳು ಮಾಡಿಲ್ಲ. DK ಸುರೇಶ್ ಒಂದು ಸಲನೂ ಮಾಗಡಿಗೆ ಬಂದಿಲ್ಲ, ಮಾಗಡಿಗೆ ಬಂದೇ ಇಲ್ಲ ಗೆದ್ದ ಮೇಲೆ. ಅದ್ರಗೋಸ್ಕರ ಹೊಸಬರು ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಈ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಏನೇನೋ ಕೊಟ್ಟಿರ್ತಾರೆ, ಎಲೆಕ್ಷನ್ಗೆ ಬರಲಿ ಅಂತ, ನಾವು ಬರ್ತೀವಿ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಇನ್ನೇನು ಮಾಡಿಲ್ಲ. 5 ವರ್ಷ ಹೋಗಿರೋರು ಈಗಿನವರೆಗೂ ಇದು ಮಾಡಿಲ್ಲ. ಇಲ್ಲಿದ್ದಾರೆ. ಅಮ್ಮ ನಮಸ್ತೆ. ಯಾರು ಗೆಲ್ಬೇಕು ಈ ಸಲ ಎಲೆಕ್ಷನ್ಗೆ? DK ಸುರೇಶ್ ಅವರ, ಡಾಕ್ಟರ್ ಮಂಜುನಾಥ್ ಅವರ? ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ ಅಂತಾರೆ. ಏನು ಅನುಕೂಲ ಆಗೈತೆ? ಅದು 2000 ಕೊಟ್ಟಿರೋದು 16 ತಲೆ ಮೇಲೆ ನಮ್ಮ ತಲೆ ಮೇಲೆ ಹಾಕವ್ರೆ. ಏನು ಕೊಟ್ಟವ್ರೆ? ನಿಮ್ಮ ತಲೆ ಮೇಲೆ ಇನ್ನೇನು ಬಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಬಸ್ಸಲ್ಲಿ ಹಣ 2 ಹೊತ್ತು ಬಸ್ಸಲ್ಲೇ ಓಡಾಡ್ಕೊಂಡು ಕೂತ್ಕೊ, ಹೊಟ್ಟೆಗೆ ಏನಣ್ಣ ಮಾಡೋಣ? ಯಾರು ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕಾ BJP ಗೆಲ್ಬೇಕಾ? BJP ಗೆಲ್ಲೋಣ, ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ ಬೇಡ ಅಂತ ನಿಮ್ಗೆ? ಬೇಡ. ಇಲ್ಲಿದ್ದಾರೆ. ನಮಸ್ತೆ. ಏನ್ ಅನ್ಸುತ್ತೆ ಈ ಸಲ ಲೋಕಸಭಾ ಎಲೆಕ್ಷನ್? BJPನೇ ಗೆಲ್ಲೋದು ಸರ್. ಯಾಕೆ? ಕಾಂಗ್ರೆಸ್ಸಿಂದ ಯಾವುದು ಯೂಸೇ ಇಲ್ಲ. ಹೆಣ್ಮಕ್ಳಿಗೋಸ್ಕರನೇ ಕೊಟ್ಟಿವಂತ. ಏನು ಯೂಸ್ ಐತೆ? ಮನೇಲಿರೋರು ಎಲ್ಲಿ ಬಸ್ಸಲ್ಲಿ ಓಡಾಡೋಕ್ಕಾಗುತ್ತೆ? ಅಯ್ಯೋ ಏನಕ್ಕೆ ಸರ್ ದಿನ ಓಡಾಡ್ತೀವ ನಾವು? ರೇಷನ್ ಕಾರ್ಡು ನಿಲ್ಲಿಸ್ಬಿಟ್ಟಿದ್ದಾರೆ, ಹೊಸ್ದಾಗಿ ಸೇರ್ಕೋಬೇಕು. ಮಕ್ಳನ್ನ ಸ್ಕೂಲ್ಗೆ ಸೇರಿಸ್ಬೇಕು ನಾವು. ರೇಷನ್ ಕಾರ್ಡ್ ಕೇಳಕ್ಕೆ ಹೋದ್ರೆ 1 ಅವರ್ 2 ಅವರ್ ಅಂತಾರೆ. ಸೈಬರಲ್ಲಿ 1 ನಿಮಿಷನೂ ಬಿಟ್ಟೇ ಇಲ್ಲ ಅಂತಾರೆ. ನಾವು ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ನಾವು ಮಕ್ಳನ್ನ ನಾವೇನು ಮಾಡಬೇಕು? ಇವ್ರು ಈ ಥರ ಎಲ್ಲ ಮಾಡಿದ್ರೆ ಬಸ್ ಕೊಟ್ಟಿದೀವಿ ಅಂತಾರೆ, 2000 ರೂಪಾಯಿ ಕೊಟ್ಟಿದೀವಿ ಅಂತಾರೆ. ದುಡ್ಡು ಕೊಡ್ತಾ ಇಲ್ವಾ ಅಕ್ಕಿದು? ಯಾವುದು ಬರ್ತಿಲ್ಲ ಸರ್ ಇವಾಗ. 2000 ರೂಪಾಯಿದು ಬರ್ತಾ ಇಲ್ಲ, ಅಕ್ಕಿದು ಬರ್ತಾ ಇಲ್ಲ. ಬರ್ತಾನೆ ಇಲ್ಲ. ಬರ್ತಾನೆ ಇಲ್ಲ.
ಯಾವುದೂ ತಗೊಂಡಿಲ್ಲ, ಪೆನ್ಷನು ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ. ಅದು ಬರ್ತಾ ಇಲ್ಲ. ಹಾಂ, ಕೆಲವರು ಹೇಳ್ತಾರೆ ಈಗ ಗ್ಯಾರಂಟಿಗಳ ಲಾಭ ಆಗಿದೆ ಅಂತಾರೆ, ಬಟ್ ಇಲ್ಲಿ ಹೆಣ್ಮಕ್ಳು ನೋಡಿದ್ರೆ ಗ್ಯಾರಂಟಿ ವಿಚಾರದಲ್ಲೇ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ ನಮಸ್ತೆ. ಯಾರು ಗೆಲ್ತಾರಮ್ಮ ಈ ಸಲ? ಮಂಜುನಾಥ್ ಸರ್. ಮಂಜುನಾಥ್ ಸರ? ಯಾಕೆ? ಯಾಕೆ ಅಂದರೆ ಬಿ ಜೆ ಪಿ ತುಂಬ ಡೆವಲಪ್ಮೆಂಟ್ ಮಾಡಿದೆ. ಮೋದಿ ಇರೋದ್ರಿಂದನೇ ನಾವು ಇಷ್ಟೊಂದು ಸುರಕ್ಷಿತವಾಗಿದ್ದೀವಿ. ಸೊ ಎಲ್ಲರಿಗೂ ಡೆವಲಪ್ಮೆಂಟ್ ಮಾಡ್ತಾರೆ. ಒಂದು ಅನ್ನ ಕೊಡ್ತಾರೆ, ಬಟ್ ರೇಷನ್ ಕಾರ್ಡ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಎಷ್ಟೋ ಜನ ಕಾಯಿಲೆಗಳಿಂದ ಇರುವಾಗ ನಾವು ರೇಷನ್ ಕಾರ್ಡ್ ತೋರಿಸಿದ್ರೇ ಕಡಿಮೆ ಬೆಲೆ ಮಾಡ್ತೀನಿ ಅಂತಾರೆ ಹಾಸ್ಪಿಟಲಲ್ಲಿ. ನಮ್ಗೆ ರೇಷನ್ ಕಾರ್ಡೇ ಇಲ್ಲ, ನಾವೇನು ಮಾಡಬೇಕು ಬಡ ಜನ? ಡಿ ಕೆ ಸುರೇಶ್ ಅವರು ಇದ್ರಲ್ಲ, ಏನೋ ಮಾಡಿಲ್ವಾ? ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತ ಅಲ್ಲ. ಎಷ್ಟೋ ಜನ ಇವಾಗ ಆನ್ಲೈನಲ್ಲಿ ಸ್ಟಾಪ್ ಮಾಡಿದ್ದಾರೆ. ರೇಷನ್ ಕಾರ್ಡ್ ಲಿಂಕ್ ಓಪನ್ ಮಾಡ್ತೇನೆ ಇಲ್ಲ. ನಾವು ಹೊಸದಾಗಿ ಮಾಡ್ಕೋಬೇಕಂದ್ರೂ ಪ್ರಾಬ್ಲಮ್ಸ್ ಆಗ್ತದೆ. 2,000 ರೂಪಾಯಿ ಬರ್ತಾ ಇಲ್ವಾ? ಕೊಟ್ಟಿದಾರಲ್ವಾ 2,000 ರೂಪಾಯಿ? 2,000 ರೂಪಾಯಿಂದ ಇಡೀ ಜೀವನ ನಡೆಯುತ್ತಾ ಸರ್? ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಿತ್ಕೋತಾರೆ. ಬಸ್ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀಯಿಂದ ಹೊಟ್ಟೆ ತುಂಬುತ್ತಾ ಸರ್? ಅಕ್ಕಿ ಕೊಟ್ಟಿದ್ದಾರೆ. ಅಕ್ಕಿ ಕೊಟ್ಟಿದ್ರೆ ಮತ್ತೆ ಮಿಕ್ಕಿದ್ದೆಲ್ಲ ಕೊಡಬೇಕಲ್ಲ ಸರ್. ಮಿಕ್ಕಿದ ಸವಲತ್ತನ್ನು ನಮ್ಗೆ ಕೊಡೋದು ಬೇಡ. ಇರೋದ್ರನ್ನ ಸುಮಾರು ಡೆವಲಪ್ಮೆಂಟ್ ಮಾಡ್ಕೊಂತ ಹೋದರೆ ಎಲ್ಲ ಆಗುತ್ತೆ ಸರ್. ಅಕ್ಕಿ ರೇಷನ್ದಿಂದ ಹೊಟ್ಟೆ ತುಂಬಲ್ಲ. ತುಂಬಲ್ಲ ಅಂತೀರಾ? ಈಗ ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದಾರಲ್ವಾ? ದುಡ್ಡು ಕೊಟ್ಟರೆ ಸೋಂಬೇರಿಗಳಾಗ್ತಾರೆ ಸರ್. ಜನ ದುಡ್ಡು ತಿನ್ನಬೇಕು, ದುಡಿಯೋಕ್ಕೆ ಜಾಬ್ ಬೇಕು ಅಂದರೆ ಡೆವಲಪ್ಮೆಂಟ್ ಆಗಬೇಕು ಸರ್. ಜನರ ಯೋಚನೆಗಳು ಹೇಗೆಲ್ಲ ಬದಲಾಗಿದೆ ಅಂತ ಹೇಳಿ. ಇಲ್ಲೊಬ್ರು ಇದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ಯಾರು ಗೆಲ್ತಾರೆ ಸರ್ ಈ ಸಲ? ಯಾರು ಗೆಲ್ಲಬೇಕು? ಸರ್, ಡಿ ಕೆ ಸುರೇಶ್ ಅವ್ರಿಗೆ ತುಂಬ ಪ್ರಾಬಲ್ಯ ಇದೆ ಇಲ್ಲಿ. ಆದರೂ ಮಂಜುನಾಥ್ ಅವ್ರು ಗೆಲ್ಲಬೇಕು ಅಂತ ಅಂದ್ಕೊಂಡ್ರು ಸಹ ತುಂಬ ಕಷ್ಟ ಇದೆ. ಯಾಕಂದರೆ ಇವರು ಇಲ್ಲಿ ಪ್ರಬಲವಾಗಿ ಈ ಸ್ಥಳನ ಆಕ್ರಮಿಸ್ಕೊಂಬಿಟ್ಟವ್ರು. ಯಾವ ರೀತಿ ಅಂದರೆ ಹಳ್ಳಿಗೂ ಗ್ರಾಮ ಸಭೆಗಳು ಆ ರೀತಿ ಎಲ್ಲ ಮಾಡಿ ಹಳ್ಳಿಗೂ ಸಹ ಅಲ್ಲಲ್ಲಿ ಭೇಟಿ ಕೊಟ್ಟು ಒಬ್ಬ ಸಂಸದರಾಗಿ ಬರೀ ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಳ್ದಲೆ ಗ್ರಾಮ ಸಭೆಗಳನ್ನು ಮಾಡಿ ಹಳ್ಳಿ ಕುಂದುಕೊರತೆಗಳನ್ನು ನೋಡಿದ್ದಾರೆ. ಹಾಗಾಗಿ ಹಳ್ಳಿಯಲ್ಲಿ ಅವರು ಕವರ್ ಮಾಡಿದ್ದಾರೆ ಅವರು. ಹಾಗಾಗಿ ಅವ್ರನ್ನ ಸೋಲ್ಸೋದು ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು. ಆದರೆ ಈ ಕ್ಷೇತ್ರದಲ್ಲಿ ಸೋಲ್ಸೋದು ಸ್ವಲ್ಪ ಕಷ್ಟ ಇದೆ. ಆದರೆ ಮಂಜುನಾಥ್ ಗೆಲ್ಲಬೇಕು ಅಂದ್ಕೊಂಡ್ರು ಸಹ ಕಷ್ಟ ಇದೆ. ಯಾರು ಪ್ರಧಾನಿ ಆಗಬೇಕು? ಪ್ರಧಾನಿ ಮೋದಿನೇ ಸರ್. ಸೊ ಇಲ್ಲೊಂದಿಷ್ಟು ಜನ ಇದ್ದಾರೆ, ನೋಡೋಣ, ಮಾತಾಡ್ಸೋಣ. ಏನು ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಸರ್, ನಮಗೆ ಅತಿ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಅಂದರೆ ಡಿ ಕೆ ಸುರೇಶು. ಡಾಕ್ಟರ್ CN ಮಂಜುನಾಥ್ ಅವ್ರ ಮನೆ ನಮ್ಮ ತಾಲೂಕಲ್ಲಿ ಒಂದು 100 ಜನನೂ ನೋಡಿಲ್ಲ ಅವ್ರ ಮನೇನ. ಅವ್ರು ಎಲ್ಲ ಅವರಿಂದನೇ ನಮ್ಗೆ ಗೊತ್ತಿಲ್ಲ. ಇವತ್ತೇನೋ ರಿಟೈರ್ಡ್ ಆಗದೆ ನಾವು ಚುನಾವಣೆ ನಿಂತ್ಕೊಂಡು ಜನಸೇವೆ ಮಾಡ್ತೀವಿ ಅಂತ ಬಂದವ್ರೆ. ಅವ್ರ ಮನೆಯೇ ಯಾರೂ ನೋಡಿಲ್ಲ ಇದುವರೆಗೂ, ಆ ವ್ಯಕ್ತಿನೇ ನೋಡಿಲ್ಲ ನಾವು. ನಮಗೆ ಇದುವರೆಗೂ ಯಾವುದೇ ಆಡಳಿತ ಕಚೇರಿಯಲ್ಲಾಗಿರಲಿ, ಒಂದು ಕೆಲಸದಲ್ಲಾಗಿರಲಿ, ಏನೇ ಆಗಿರಲಿ, ಸುಲಭವಾಗಿ ಎಂಥ ಕಡು ಬಡವನಿಗೂ ಒಬ್ಬ ಕೂಲಿ ಮಾಡೋನಿಗೂ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಡಿ ಕೆ ಸುರೇಶು. ಅದರಿಂದ ಕೆಲಸ ಮಾಡವ್ರೆ, ಕುಡಿಯೋ ನೀರು ಕೊಟ್ಟವ್ರೆ, ಜನರಿಗೆ ಸ್ಪಂದಿಸ್ತಾರೆ. ಇದರಿಂದ ನಾವು ಡಿ ಕೆ ಸುರೇಶ್ಗೆ ಮತ ಕೊಡ್ತೀವಿ ಸರ್. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳ್ತಾರೆ, ನನಗೆ ಇಡೀ ಇಲ್ಲಿ ಹೆಂಗೆ ನಾನು ಆರೋಗ್ಯಕ್ಕೋಸ್ಕರ ಮಾಡಿದ್ದೀನೋ ಹಂಗೆ ಇಡೀ ದೇಶದಲ್ಲಿ ಜನರಿಗೋಸ್ಕರ ಆರೋಗ್ಯಕ್ಕೋಸ್ಕರ ನಾನು ಕೆಲಸ ಮಾಡಬೇಕು. ಸರ್, ಅವರು ಆರೋಗ್ಯಕ್ಕೋಸ್ಕರ ಸೇವೆ ಮಾಡವ್ರೆ. ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ, ಇಲ್ಲ ಅಂತ ನಾವೇನು ಹೇಳಲ್ಲ ನಾವು. ಆದರೆ ಅವ್ರನ್ನ ನಾವು ನೇರ ನೋಡಿಲ್ಲ ನಾವು. ಈಗ ನಾವು ಕುಂದುಕೊರತೆ ಹೇಳ್ಕೋಬೇಕು ಅಂದರೆ ಅವ್ರ ಮನೆಗೆ ಗೊತ್ತಿರಬೇಕು. ಅವ್ರ ಮನೆಯೇ ನೋಡಿಲ್ಲ ನಾವು ಇದುವರೆಗೂ. ಈಗ ನಮ್ಮ ತಾಲೂಕಲ್ಲಿ ಕೈಗೆಟುಕೋದು ಡಿ ಕೆ ಸುರೇಶ್. ಸರ್, ಏನನ್ಸುತ್ತೆ ನಿಮ್ಗೆ ಈ ಸಲ? ಅದೇ ಕಾಲದಿಂದನೂ ಕಾಂಗ್ರೆಸ್ಸೇನೆ ಇಲ್ಲಿ, ಅದರಿಂದ ಡಿ ಕೆ ಸುರೇಶೇ ಬರ್ಬೋದು ಅಂತ ಅಂದು. ಥ್ಯಾಂಕ್ ಯು. ಇದು ಮಾಗಡಿಯಲ್ಲಿರುವಂಥ ಜನರು. ಇಲ್ಲೊಬ್ರು ಟೀ ಕುಡಿತಾ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಅದು ಹೇಳಿ ಸರ್. ಯಾರು ಗೆಲ್ತಾರೆ ಸರ್ ಈ ಸಲ? ಸರ್, ಯಾರು ಗೆಲ್ಲಿತಾರಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾರು ಬಂದರೂ ನಮ್ಗೆ ಒಳ್ಳೇದೇನೆ. ಆದರೆ ಈ ಪಕ್ಷದಲ್ಲಿ ಇಂಥವ್ರಿಗಿಂತ ನಾವು ಹೇಳೋಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ಫುಟ್ಪಾತ್ ಮೇಲೆ ವ್ಯಾಪಾರ ಇರೋದು. ಯಾರು ಬಂದರೂ ಯಾವತ್ತಿದ್ರು ಎತ್ಕೊಂಡು ಹೋಗೋ ನಾವು ಅಂಗಡಿಗಳು. ನೀವು ಯಾರ್ದಾರ ಪರವಾಗಿ ಮಾತಾಡಿದ್ರೆ ನಿಮ್ಮ ಬುಡಕ್ಕೆ ಬರುತ್ತೆ. ಯಾರು ಮಾತಾಡೋಕೆ ಹೋದ್ರು ನಮ್ದು ಅದೇನೆ. ಬೆಳಿಗ್ಗೆ ಎದ್ದು ಕೂಲಿ ಮಾಡಬೇಕು, ನಾವು ತಿನ್ನಬೇಕು ಅಷ್ಟೇ. ಸರಿ, ಆಯಿತು. ಇದು ಮಾಗಡಿಯಲ್ಲಿ. ಮುಂದೆ ಹೋಗೋಣ. ಇನ್ನು ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಕರ್ನಾಟಕದಲ್ಲಿರುವಂಥ ಒಟ್ಟು 28 ಲೋಕಸಭಾ ಕ್ಷೇತ್ರಗಳು. ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಹಂಗೆ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ. ಈಗ ಮಾಗಡಿಯಲ್ಲಿದ್ದೀನಿ. ಮಾಗಡಿ ಮುಗಿಸಿ ಮುಂದೆ ಹೋಗೋಣ ಬನ್ನಿ. ಮಾಗಡಿಯ ಬಸ್ ಸ್ಟ್ಯಾಂಡ್ ಬಳಿ ಬಂದಿನಿ ನಾವು ಇವಾಗ. ಮಾಗಡಿ ಬಸ್ ಸ್ಟ್ಯಾಂಡ್ ಹತ್ರ ಇವತ್ತು ಕರೆಕ್ಟಾಗಿ ಸಂತೆ ಟೈಮಿಗೆ ಬಂದಿದ್ದೀನಿ. ಸಂತೆ ಎಲ್ಲ ನಡೀತಾ ಇದೆ. ಏನು ಸರ್ ಈ ಸಲ ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು? ಸರ್, ಬಿಜೆಪಿ ಗೆಲ್ಲುತ್ತೆ ಸರ್. ಬಿಜೆಪಿ ದಳದೇನಾ? ಬಿಜೆಪಿನೇ. ಯಾಕೆಂದ್ರೆ ಮೋದಿ ಅವರು ಯಾರು ಈ ಸಲ ಕ್ಯಾಂಡಿಡೇಟ್ ಇಲ್ಲಿ? ಮಂಜುನಾಥ್. ಗೊತ್ತಾಗ್ಬಿಟ್ಟಿದ್ಯಾ? ಸರ್, ಎಷ್ಟೋ ಜನಕ್ಕೆ ಅವರು ಹಾರ್ಟ್ ಪೇಷಂಟ್ಗೆ ಒಳ್ಳೇದು ಮಾಡಿದ್ದಾರೆ ಅಂದಮೇಲೆ ಅವ್ರು ಗೆಲ್ಲಲ್ವಾ ಸರ್? ಗೆದ್ದೇ ಗೆಲ್ತಾರೆ ಬಿಡಿ ಸರ್. ಫೈಟ್ ತುಂಬಾ ಜಾಸ್ತಿ ಅಂತಾರೆ ಈ ಸಲ. ಏನೇ ಫೈಟ್ ಮಾಡಿದ್ರು ನೋಡೋಣ.
ಅವರೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ಕಷ್ಟ ಅಂತಾರೆ ಡಿ ಕೆ ಸುರೇಶ್ ಅವ್ರ ಮುಂದೆ, ಡಿ ಕೆ ಬ್ರದರ್ಸ್ ಬಂಡೆ ಇದ್ದಂಗೆ ಅಂತಾರೆ. ಬಂಡೆ ಇದ್ದಂಗೆ ಅಂದ್ರೆ ಪರವಾಗಿಲ್ಲ ಬಿಡಿ, ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಏನು ದಬಾಕವ್ರೆ ಬಂಡೆ, ಅದೇ ಬಂಡೆ ಹೊಡ್ಕೋಬೇಕಷ್ಟೇ. ಏನು ಮಾಡವ್ರೆ, ಏನು ಮಾಡಿಲ್ಲ, ಏನು ಕಿತ್ತಾಕಿಲ್ಲ. ಮುಂದೆ ಬಹಳ ಕಷ್ಟ. ಅದಕ್ಕಿಂತ ದೊಡ್ಡ ಬಂಡೆ ಇರುತ್ತಲ್ಲ ಎತ್ತಾಕ್ಬಿಡ್ತಾರೆ ಇವರು. ಯಾವ ಬಂಡೆ ತಗೊಂಡು ಎತ್ತಾಕ್ತಾರೆ ನೋಡೋಣ ಯಾವ ಬಂಡೆ ಎತ್ತಾಕ್ತಾರೆ ಗೊತ್ತಾಗುತ್ತೆ ಬಜಾರ್ಗೆ ಬಂದರೆ ಇವರು. ಬಜಾರಕ್ಕೆ ಬಂದಾಗ ಅದರಲ್ಲೂ ಡ್ರೈವರ್ಗಳಂತೂ ಹಾಕಿ ಹಾಕ್ತಾರೆ. ಡ್ರೈವರ್ಗಳು ಕಾಂಗ್ರೆಸ್ಗೆ ಓಟ್ ಹಾಕಿ ಸರ್ ಅಲ್ಲಿ ಕಾಂಗ್ರೆಸ್ ಬಂದು ಆಟೋದವರು ಹೊಟ್ಟೆ ಮೇಲೆಲ್ಲ ಹೊಡೆದ್ರು. ಮಧ್ಯಾಹ್ನ 2 ಗಂಟೆ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿದೆ. ಏನು ಅನುಕೂಲ, ಹೆಣ್ಮಕ್ಳು ಚೆನ್ನಾಗಿದ್ಬಿಟ್ರೆ ನಾವು ಉಪವಾಸ ಇರೋಣ ಸಾ. ಮಧ್ಯಾಹ್ನ 2 ಗಂಟೆಗೆ ಯಾವ ಸುಮ್ಮನೆ ಅರ್ಧ ಜನಕ್ಕೆ ಎಲ್ಲೂ ದುಡ್ಡುಗಳು ಬರ್ತಾ ಇಲ್ಲ, ಸುಮ್ಮನೆ ಹೇಳ್ತಾವ್ರು ಅಷ್ಟೇ. 1 ತಿಂಗಳು ಹಾಕ್ರು 3 ತಿಂಗಳು ಬರ್ತಾ ಇಲ್ಲ, ಯಾವ ಗ್ಯಾರಂಟಿ? ಅವ್ರು ಬೆಳೆ ಬೇಸ್ಕೊಳಕ್ಕೆಲ್ಲ ಮಾತಾಡ್ತಾರೆ. 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಲಾಸ್ ಮಾಡ್ತಾವ್ರೆ. ಇವ್ರು 10,000 ಕೊಡ್ತಾರೆ ಸರ್. ಇವಾಗ ನಾವು 10,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೋ, ಹೆಂಗಸ್ರಿಗೆ 2,000 ಕೊಡ್ತಾರೆ, ನಮ್ದು 10,000 ರೂಪಾಯಿ ಕಿತ್ಕೊಂತಾರೆ. ಇವ್ರು ಏನು ಸರ್ ಸರ್ಕಾರ ಮಾಡ್ತಾರೆ? ಜನಕ್ಕೆ ಏನು ಒಳ್ಳೇದು ಮಾಡಿದ್ರೆ ಹೇಳಿ. 2,000 ರೂಪಾಯಿ ಕೊಟ್ಟಿದೀವಿ ಅಂತಾರೆ, ಅಕ್ಕಿ ಕೊಟ್ಟಿದೀವಿ ಅಂತಾರೆ. ಅಕ್ಕಿ ಒಂದೇ ಒಂದು ಕಾಳು ಅಕ್ಕಿ ಕೊಟ್ಟಿದೀವಿ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಒಂದೇ ಒಂದು ಕೆಜಿ ಅಕ್ಕಿ ಕೊಟ್ಟಿದೀವಿ ಅಂತ ಎಲ್ಲಾದ್ರೂ ಹೇಳ್ಕೊಳ್ಳಿ. ಅವ್ರು ಕೇಂದ್ರದವ್ರು ಕೊಟ್ಟಿರೋದು, ಸಿದ್ದರಾಮಯ್ಯ ಅವ್ರು ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಕೇಳ್ಬಿಟ್ಟು ನೀವೇನಾದ್ರೂ ಗ್ಯಾರಂಟಿ ಕೊಡ್ತೀವಿ ಅಂತ ಕೇಳಿದಾರೆ ಅವರು? ಮೋದಿ ಅವ್ರನ್ನ ಕೇಳಿ ಗ್ಯಾರಂಟಿ ಕೊಟ್ಟಿದ್ರು ಅವರು, ಅವ್ರು ಕೊಡ್ಬೇಕಾಗಿತ್ತು. ಅವ್ರನ್ನ ಕೇಳೋ ಹಕ್ಕಿಲ್ವಲ್ಲ ಅವ್ರಿಗೆ. ಅಂದ್ರೆ ಅವ್ರನ್ನ ಕೇಳಲಾರ್ದೆ ಇವ್ರು ಘೋಷಣೆ ಮಾಡ್ಬಿಟ್ಟು ಈಗ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹೌದು ಸರ್, ಅಲ್ವಾ ಸರ್? ಸರ್ ಏನ್ ಸರ್, ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ? ಸರ್ ಮಂಜುನಾಥ್ ಸರ್. ಯಾಕೆಂದ್ರೆ ಅವರು ಸ್ಮೂತ್ ಆಗವ್ರೆ, ಹೃದಯವಂತರು. ಇವ್ರು ಬಂಡೆ ಅನ್ಬೋದು ಅಷ್ಟೇ, ಬಂಡೆ ಏನು ಪ್ರಯೋಜನ ಇರಲ್ಲ. ಅದು ಚೂರು ಮಾಡಿ ಇವಾಗ ರೋಡ್ಗೆ ಅದಕ್ಕೆ ಹಾಕ್ತಾರಲ್ಲ, ಆ ರೀತಿ ಮಾಡೋಕ್ಕೆ ನಿಂತವ್ರು ಇವರು. ಯಾರು ಮಂಜುನಾಥ್ ಅವರು ಮಾಡ್ತಾರೆ ಇವತ್ತೆಲ್ಲ. ಬಂಡೆ ಹೊಡಿಲೇಬೇಕು. ಬಹಳ ಫಸ್ಟ್ ಫೈಟ್ ಕಷ್ಟ ಅಂತಾರೆ. ಕಷ್ಟ ಮಾಮೂಲಿ ಇದ್ದೇ ಇರ್ತದೆ, ಆದ್ರೂ ಚೂರಾಗೋದು ಬಂಡೆನೇ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ ಲಾಭ ಆಗುತ್ತಾ? ಹ್ಞೂ ಲಾಭ ಆಗುತ್ತೆ. ಏನು ಏನಾಗುತ್ತೆ ಈ ಸಲ? ಯಂಗ್ಸ್ಟರ್ಸ್ಗಳು ಯಾರ ಕಡೆ ಓಟ್? ಡಿ ಕೆ ಸುರೇಶ್. ಡಿ ಕೆ ಸುರೇಶ್. ಯಾಕೆ? ಅವರು ಏಕೈಕ ಸಂಸದ ಕರ್ನಾಟಕದಲ್ಲಿ. 25 ಜನ ಸಂಸದರವ್ರೆ. ನಮ್ಮ ಕರ್ನಾಟಕದ ಬಗ್ಗೆ ಯಾವ ನನ್ನ ಮಗನೂ ಒಬ್ಬನೇ ಧ್ವನಿ ಎತ್ತಲ್ಲ ಕರ್ನಾಟಕದ ಬಗ್ಗೆ. ನಮಗೆ ಬರಬೇಕಾದ ತೆರಿಗೆ ಬಗ್ಗೆ ಹೇಳಲ್ಲ. ಅವರು ಡೆಲ್ಲಿಗೆ ಹೋಗೋದು, ಒಂದು ಬಿಸ್ಕೆಟ್ ಟೀ ಕೊಡ್ತಾರೆ, ಕುಡ್ಕೊಳ್ಳೋದು, ಅವ್ರು ಒಂದು ರೂಮ್ ಗೀಮ್ ಕೊಟ್ಟಿರ್ತಾರೆ, ಹೋಯ್ತಾರೆ ಬರ್ತಾರೆ. ಕರ್ನಾಟಕದ ಬಗ್ಗೆ ಯಾರು ಒಂದು ಧ್ವನಿ ಎತ್ತಿರೋದು ಯಾರು ನೋಡಿದ್ದೀರಾ? ಹಾಂ, ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದಾರಲ್ಲ ಈ ಸಲ, ಬರಲಿ, ನಮ್ಮ ಸ್ವಾಗತ. ಅದೇನು ಸಮಸ್ಯೆ ಇಲ್ಲ ನಮಗೆ. ನಮ್ಮ ಡಿ ಕೆ ಸುರೇಶ್ ಗೆಲ್ತಾರೆ 100% ಗೆಲ್ತಾರೆ.